ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಿತ್ತೂರು ಕರ್ನಾಟಕದಲ್ಲಿ ಜೆಡಿಎಸ್ ಹವಾ ಶುರು. ಇವತ್ತು ವಿಜಯಪುರದಲ್ಲಿ ಜೆಡಿಎಸ್ ಕಡೆಯಿಂದ ಬೃಹತ್ ಸಮಾವೇಶ. 7 ಜಿಲ್ಲೆಗಳಿಂದ ವಿಜಯಪುರದಲ್ಲಿ ಜೆಡಿಎಸ್ ಜನತಾ ಸಮಾವೇಶ. 2028ರ ಚುನಾವಣೆಗೆ ಈಗಿನಿಂದಲೇ ಜೆಡಿಎಸ್ ಪಕ್ಷ ಸಜ್ಜಾಗ್ತಾ ಇದೆ. ಇವತ್ತು ವಿಜಯಪುರದಲ್ಲಿ ಬೃಹತ್ ಸಮಾವೇಶ ಜೆಡಿಎಸ್ ಕಡೆಯಿಂದ. 7 ಜಿಲ್ಲೆಗಳಿಂದ ವಿಜಯಪುರದಲ್ಲಿ ಜೆಡಿಎಸ್ ಜನತಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಬಾಗಲಕೋಟೆ, ಧಾರವಾಡ, ಬೆಳಗಾವಿ, ಗದಗ, ಉತ್ತರ ಕನ್ನಡ ಸೇರಿದಂತೆ 7 ಜಿಲ್ಲೆಗಳಿಂದ ಸಮಾವೇಶ. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಗೆಲ್ಲೋದು ನಿಶ್ಚಿತ. ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಜನರನ್ನ ವಂಚಿಸುತ್ತಿದೆ. ಗ್ಯಾರಂಟಿ ನ್ಯೂಸ್ಗೆ ನಿಖಿಲ್ ಕುಮಾರಸ್ವಾಮಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂಬರುವಂತಹ ಚುನಾವಣೆ, ಅದರಲ್ಲೂ 2028ರ ಎಲೆಕ್ಷನ್ನಲ್ಲಿ ಶತಾಯಗತಾಯ ಗೆಲ್ಲೇಬೇಕು ಅಂತ ಈಗಲಿಂದಲೇ ಜೆಡಿಎಸ್ ಪಕ್ಷ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಅದರ ಮುಂದುವರೆದ ಭಾಗ ಮೊನ್ನೆ ಎಲ್ಲ ಇತ್ತೀಚೆಗಷ್ಟೇ ಹಾಸನದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿದ್ರು. ಆ ಸಮಾವೇಶದ ಬಳಿಕ ಈಗ ಈ ಒಂದು ಕಿತ್ತೂರು ಕರ್ನಾಟಕ ಭಾಗದಲ್ಲೂ ಕೂಡ ಜೆಡಿಎಸ್ ಹವಾ ಶುರುವಾಗಿದೆ. ಪುರದಲ್ಲಿ ನಡೀತಾ ಇರುವಂತಹ ಜೆಡಿಎಸ್ನ ಬೆಳ್ಳಿ ಹಬ್ಬ ಹಾಗೂ ಜನತಾ ಸಮಾವೇಶ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಈಗ ವಿಜಯಪುರ ಭಾಗದಲ್ಲಿ ಅಂದರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಸುಮಾರು 7 ಜಿಲ್ಲೆಗಳಿಂದ ಸಮಾವೇಶವನ್ನು ನಡೆಸ್ತಾ ಇದ್ರಿ. ಜನರ ಪ್ರತಿಕ್ರಿಯೆ ಯಾವ ರೀತಿ ಇದೆ? ಈಗಾಗಲೇ ಜನತಾ ಸಮಾವೇಶ ಬೆಳ್ಳಿ ಹಬ್ಬ ಆಚರಣೆ ಹಾಸನ ಜಿಲ್ಲೆಯಿಂದ ಪ್ರಾರಂಭ ಆಯಿತು. ಬಹುಶಃ ಹಾಸನ ಜಿಲ್ಲೆಯ ಒಂದು ಸಮಾವೇಶ ಬಹಳ ಬೃಹತ್ ಸಂಖ್ಯೆಯಲ್ಲಿ ಜನಸಾಗರ ಬಂದು ಸೇರಿ ಆ ಸಮಾವೇಶವನ್ನು ಯಶಸ್ವಿಗೊಳಿಸಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆಯೂ ಕೂಡ ನೋಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಅನೇಕ ವಿಭಾಗಗಳಲ್ಲಿ, ಅದು ಕಿತ್ತೂರು ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಮುಂದಿನ ತಿಂಗಳು 8ನೇ ತಾರೀಕು ಮಾರ್ಚ್ಗೆ ನಡೀತಾ ಇರ್ತಕ್ಕಂಥ ಬೆಂಗಳೂರಿನ ಸಮಾವೇಶ ಇರ್ಬೋದು, ಈ ರೀತಿ ಅನೇಕ ಕಡೆ ವಿವಿಧ ವಿಭಾಗಗಳಲ್ಲಿ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಕೇವಲ 10-12 ದಿನಗಳ ಹಿಂದೆ ಮಾತ್ರ ಇವತ್ತಿನ ಈ ಡೇಟ್ಗೆ ಪರ್ಟಿಕ್ಯುಲರಾಗೆ ಮಾಡಬೇಕು ಸಮಾವೇಶ ಅಂತಕ್ಕಂಥದ್ದು ವರಿಷ್ಠರು ಡೈರೆಕ್ಷನ್ಸ್ ಕೊಟ್ಟಿದ್ದರು. ಆ ಡೈರೆಕ್ಷನ್ಸ್ ಮೇಲೆ 7 ಜಿಲ್ಲೆಯ ನಾಯಕರುಗಳು, ಜಿಲ್ಲಾಧ್ಯಕ್ಷರುಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಆಗ್ತದೆ, ಮಧ್ಯಾಹ್ನ 3 ಗಂಟೆಗೆ ಮುಕ್ತಾಯ ಆಗುತ್ತೆ. ಸರ್, ಈಗ ರಾಜ್ಯ ಸರ್ಕಾರದವರು ನಮ್ಮದು ನುಡಿದಂತೆ ನಡೆದ ಸರ್ಕಾರ, ಗ್ಯಾರಂಟಿ ಯೋಜನೆಗಳಿಂದಲೇ ನಾವು ಮತ್ತೆ ಆರಿಸಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಯುವಕರು ಕೂಡ ಧರಣಿ ನಡೆಸ್ತಾ ಇರುವಂಥದ್ದು, ಸರ್ಕಾರಿ ನೌಕರಿಗೆ ಕಾಲ್ ಫಾರ್ಮ್ ಆಗ್ತಾ ಇಲ್ಲ ಅಂತೇಳಿ ಏನು ಹೇಳ್ತಾರೆ ಅಂತ? ಇವತ್ತು ಯುವಕರಿಗೆ ಉದ್ಯೋಗದಲ್ಲಿ ಆಗ್ತಾ ಇರ್ತಕ್ಕಂಥ ವಂಚನೆ, ಇದು ಈ ರಾಜ್ಯ ಸರ್ಕಾರ ಕಳೆದ 3 ವರ್ಷದಿಂದ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡ್ತೇವೆ, 2,85,000 ಹುದ್ದೆಗಳೇನಿದೆ ಅದನ್ನು ಸಂಪೂರ್ಣವಾಗಿ ಹಂತವಾಗಿ ಭರ್ತಿ ಮಾಡ್ತೇವೆ ಅಂತಕ್ಕಂಥದ್ದು ಹೇಳಿಯೂ ಕೂಡ ಒಂದು ಹುದ್ದೆನೂ ಕೂಡ ಇಲ್ಲಿವರೆಗೂ ಕೂಡ ಯುವಕರಿಗೆ ಕೊಡಲಿಕ್ಕಾಗಿಲ್ಲ. ಆಮೇಲೆ ನೋಡಿ, ಇದನ್ನು ನಾನು ಇಲ್ಲಿ ರಾಜಕೀಯವಾಗಿ ಇದನ್ನು ಮಾತಾಡೋದಕ್ಕಿಂತ ಹೆಚ್ಚಾಗಿ ಇದನ್ನು ಯಾವ ರೀತಿ ಸರಿಪಡಿಸ್ಬೋದು, ಯಾವ ರೀತಿ ಒಂದು ಮುಂದಾಲೋಚನೆಯನ್ನು ಇಟ್ಕೊಂಡು ಭವಿಷ್ಯದಲ್ಲಿ, ಏಕೆಂದರೆ ಸಾಕಷ್ಟು ಲೋಪದೋಷಗಳಿದೆ, ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸಸ್ ಇದೆ, ಇದನ್ನು ಯಾವ ರೀತಿ ಸರಿಪಡಿಸಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ಬೋದು. ಯಾಕೆಂದರೆ ನೋಡಿ, ಇವತ್ತು ಪ್ರಶ್ನಾ ಪತ್ರಿಕೆಗಳಲ್ಲಿ ಲೀಕೇಜಸ್ಗಳಾಗ್ತವೆ, ಕೆಲವೊಂದಷ್ಟು ಕಡೆ ಪಾರದರ್ಶಕತೆಯ ಸಮಸ್ಯೆಗಳು ಎದುರು ನೋಡ್ತಾ ಇದ್ದೇವೆ. ಒಂದಷ್ಟು ಸಿಸ್ಟಮ್ಗಳು ಇವತ್ತು ಅಕ್ಕಪಕ್ಕ ರಾಜ್ಯದಲ್ಲಿ, ಇವತ್ತು ಮಹಾರಾಷ್ಟ್ರದಲ್ಲಿ ಒಂದಷ್ಟು ಸಿಸ್ಟಮ್ಗಳು ತೊಗೊಂಬಂದಿದ್ದಾರೆ, ತೆಲಂಗಾಣದಲ್ಲೂ ಒಂದಷ್ಟು ಸಿಸ್ಟಮ್ಗಳು ತೊಗೊಬರೋಕ್ಕೆ ಹೋಗ್ತಾ ಇದ್ದಾರೆ, ಆಂಧ್ರದಲ್ಲಿ, ಈ ರೀತಿ ಅನೇಕ ರಾಜ್ಯಗಳಲ್ಲಿ ಒಂದಷ್ಟು ಸಿಸ್ಟಮ್ ಚೇಂಜ್ನ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರವೂ ಕೂಡ ಇದೇನು ಇವತ್ತು ನಾಳೆನೇ ಬಗೆಹರಿಬೇಕು ಅಂತಕ್ಕಂಥ ವಿಚಾರವೂ ಅಲ್ಲ. ಆದರೆ ಇದಕ್ಕೆ ಪೂರಕವಾಗಿ ಯಾವ ರೀತಿ ತಯಾರಿಗಳನ್ನ ಈ ರಾಜ್ಯ ಸರ್ಕಾರ ಮಾಡಿದರೆ ಅಂತ ಪ್ರಶ್ನೆ ಮಾಡೋದಾದರೆ ಇದ್ರ ಬಗ್ಗೆ ಕಿಂಚಿತ್ತು ಕೂಡ ಅವರು ಚಿಂತನೆ ಮಾಡಿಲ್ಲ ಇಲ್ಲಿವರೆಗೂ. ಸಮಸ್ಯೆ ಏನಂದರೆ, ದೆರ್ ಇಸ್ ನೋ ವಿಷನರಿ ಲೀಡರ್ಶಿಪ್ ಇನ್ ಕರ್ನಾಟಕ. ದಟ್ ಈಸ್ ದ ಫೇಲ್ಯೂರ್ ಆಫ್ ಕರ್ನಾಟಕ. ಇದರಿಂದ ಏನಾಗ್ತಾ ಇದೆ, ಯುವಕರು ಒಳ್ಳೊಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರೆದು ಪಾಸಾಗಿರ್ತಕ್ಕಂಥ ಯುವಕರಿಗೂ ಕೂಡ ಇವತ್ತು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ರಾಜ್ಯ ಸರ್ಕಾರ, ಅನಿವಾರ್ಯತೆ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ, JDSನ ಪರವಾಗಿ ಜನರ ಅಲೆ ಇದೆ, ಹೀಗಾಗಿ 2028ರ ಚುನಾವಣೆಯಲ್ಲಿ ನಮ್ಮದೇ ಅಭ್ಯರ್ಥಿಗಳು ಗೆದ್ದು ಬರ್ತಾರೆ ಅಂತ ಹೇಳ್ತಾ ಇರುವಂಥದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.